ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ರಸಲ್ ಮೀನಿಯಾ 41 ಬಗ್ಗೆ ಮಾತಾಡೋದಾದ್ರೆ, ಲಿಟ್ರಲಿ ಫ್ಯಾನ್ಸ್ಗಳು ರಸಲ್ ಮೀನಿಯಾ 41 ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಸಲ್ ಮೀನಿಯಾ 41 ನ ಬುಕ್ಕಿಂಗ್ ಮೇಲ್ಗಡೆ ಕೋಪ ಮಾಡ್ಕೊಂಡಿಲ್ಲ ಗಾಯ್ಸ್, ಬದಲಿಗೆ ಟಿಕೆಟ್ ಪ್ರೈಸಿಂಗ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ರೀಸೆಂಟ್ ಆಗಿ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಟಿಕೆಟ್ ನ ಬೆಲೆನ ಜಾಸ್ತಿ ಮಾಡಿದೆ ಅಂತಾನೆ ಹೇಳ್ಬಹುದು. ನೀವು ಸುಮ್ನೆ ಯಾವ್ದಾದ್ರು ಒಂದು ಮೂಲೆಯಲ್ಲಿ ರಸಲ್ ಮೀನಿಯಾ ಕೂತ್ಕೊಂಡು ನೋಡ್ಬೇಕು ಅಂದ್ರೆ ಚೀಪೆಸ್ಟ್ ಟಿಕೆಟ್ ನ ಪರ್ಚೇಸ್ ಮಾಡಬೇಕು ರಸಲ್ ಮೀನಿಯಾ 41ಗೆ ಅಂತಾನು ಕೂಡ ಹೋದ್ರೆ $700 ಕೊಡಬೇಕಾಗುತ್ತೆ. ಅಂಡ್ ಈ $700 ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 60,000 ಆಗುತ್ತೆ. ಸೊ ಎಲ್ಲೋ ಮೇಲ್ಗಡೆ ಮೂಲೆಯಲ್ಲಿ ಕೂತ್ಕೊಂಡು ನೋಡಬೇಕು ರಸಲ್ ಮೀನಿಯಾ 41 ನ ಚೀಪೆಸ್ಟ್ ಟಿಕೆಟ್ $700 ಅಂತಾನೆ ಹೇಳ್ಬಹುದು. ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಟಿಕೆಟ್ ಸದ್ಯಕ್ಕೆ $15,000 ಆಗಿದೆ. ಅಂಡ್ ಈ $15,000 ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದ್ರೆ ಸುಮಾರು 13 ಲಕ್ಷ ಆಗುತ್ತೆ ಅಂತಾನೆ ಹೇಳ್ಬಹುದು. ಸೊ ಮೋಸ್ಟ್ ಎಕ್ಸ್ಪೆನ್ಸಿವ್ ಟಿಕೆಟ್ 13 ಲಕ್ಷ ಆದ್ರೆ ಚೀಪೆಸ್ಟ್ ಟಿಕೆಟ್ 60,000ದಿಂದ ಪ್ರಾರಂಭ ಆಗ್ತಾ ಇದೆ. ಸೊ ಇದರಿಂದಾನೇ ಡಬ್ಲ್ಯೂ ಅವರು ಪ್ರತಿ ವರ್ಷ ನಾವು ಹೈಯೆಸ್ಟ್ ಓಪನಿಂಗ್ ನ ಪಡ್ಕೊಂಡಿದೀವಿ ಅನ್ನೋದು. ಸೊ ಟಿಕೆಟ್ ಬೆಲೆನ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಅಫ್ಕೋರ್ಸ್ ದುಡ್ಡು ಕೂಡ ಜಾಸ್ತಿ ಬಂದೇ ಬರುತ್ತೆ. ಏನೇ ಆಗ್ಲಿ ಫ್ಯಾನ್ಸ್ ಗಳು ಮಾತ್ರ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬಿಲ್ ಗೋಲ್ಡ್ಬರ್ಗ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಮ್ಮ ಗೋಲ್ಡ್ಬರ್ಗ್ ಅವರ ರಿಟರ್ನ್ ನಮಗೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗುತ್ತೆ. ಈ ವರ್ಷ ನಮ್ಮ ಗೋಲ್ಡ್ಬರ್ಗ್ ಅವರು ನಾನು ನನ್ನ ಫೈನಲ್ ಮ್ಯಾಚ್ ಅಲ್ಲಿ ರೆಸಲ್ ಮಾಡ್ತೀನಿ ಅಂತಾನು ಕೂಡ ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಅಂಡ್ ರೀಸೆಂಟ್ ಆಗಿ ಅಪ್ಡೇಟ್ ಬಂದಿತ್ತು ನಮಗೆ ಮುಂದಿನ ವಾರದ ಮಂಡೇ ನೈಟ್ ರೋ ಅಲ್ಲಿ ಗೋಲ್ಡ್ಬರ್ಗ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ಅಂತ. ಅಂಡ್ ಈಗ ಆ ಒಂದು ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಕ್ಯಾನ್ಸಲ್ ಮಾಡಿದೆಯಂತೆ. ಅಂಡ್ ಗೋಲ್ಡ್ಬರ್ಗ್ ಅವರ ಎಲ್ಲಾ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಸ್ವಲ್ಪ ಬ್ರೇಕ್ ಅಲ್ಲಿ ಇಟ್ಟಿದೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಮುಂದಿನ ವಾರದ ಮಂಡೇ ನೈಟ್ ರೋ ಕೂಡ ನಮ್ಮ ಗೋಲ್ಡ್ಬರ್ಗ್ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ವಂತೆ. ಗೊತ್ತಿಲ್ಲ ಡಬ್ಲ್ಯೂ ಅವರು ಯಾಕೆ ಈ ರೀತಿ ಮಾಡಿದ್ರು ಅಂತ, ಅಥವಾ ಬಂದು ಅನೌನ್ಸ್ ಮಾಡೋದಕ್ಕಿಂತ ಸರ್ಪ್ರೈಸ್ ಆಗಿ ರಾಯಲ್ ರಂಬಲ್ಗೆ ನಾವು ಬುಕ್ ಮಾಡೋಣ ಅಂತಾನೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ ಹಾಕೊಂಡಿರಬಹುದು. ಏನೇ ಆಗ್ಲಿ ಮುಂದಿನ ವಾರ ನಮ್ಮ ಗೋಲ್ಡ್ಬರ್ಗ್ ಅವರು ಮಂಡೇ ನೈಟ್ ರೋಗೆ ಬರ್ಬೇಕಿತ್ತಲ್ಲ, ಆ ಒಂದು ಪ್ಲಾನ್ ಸದ್ಯಕ್ಕೆ ಕ್ಯಾನ್ಸಲ್ ಆಗಿದೆ. ಗೋಲ್ಡ್ಬರ್ಗ್ ಅವರ ರಿಟರ್ನ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಸ್ವಲ್ಪ ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ರಿಟರ್ನ್ ಬಗ್ಗೆನೂ ಕೂಡ ಮಾತಾಡೋಣ. ಸೊ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಅಲೆಕ್ಸಾ ಬ್ಲೆಸ್ ಅವರ ರಿಟರ್ನ್ ಕೂಡ ಹೋಲ್ಡ್ ಅಲ್ಲಿ ಇದೆಯಂತೆ. ಏನೋ ಒಂದು ಕಾಂಟ್ರಾಕ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಬ್ಲ್ಯೂ ಆಗಿ ಅಲೆಕ್ಸಾ ಬ್ಲೆಸ್ ಅವರ ನಡುವೆ ಮಾತುಕತೆ ಇನ್ನೂ ಕೂಡ ನಡೀತಾನೆ ಇದೆಯಂತೆ. ಅದಕ್ಕೋಸ್ಕರ ಅವರ ಕ್ರಿಯೇಟಿವ್ ಪ್ಲಾನ್ಸ್ ಗಳನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಹೋಲ್ಡ್ ಮಾಡಿ ಇಟ್ಟಿದ್ದಾರಂತೆ. ಒರಿಜಿನಲ್ ಆಗಿ ನಮ್ಮ ಅಲೆಕ್ಸಾ ಬ್ಲಿಸ್ ಅವರು ಕಳೆದ ಮಂಡೇ ನೈಟ್ ರೋ ಅಲ್ಲೇ ನಮಗೆ ನೋಡೋದಕ್ಕೆ ಸಿಗ್ಬೇಕಾಗಿತ್ತಂತೆ. ಕಳೆದ ಮಂಡೇ ನೈಟ್ ರೋ ಅಲ್ಲಿ ಅವರು ರಿಟರ್ನ್ ಆಗಿ ವೈಟ್ 6ಗೆ ಜಾಯಿನ್ ಆಗೋದು ನೋಡೋದಕ್ಕೆ ಸಿಗ್ಬೇಕಾಗಿತ್ತು. ಬಟ್ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಇಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿದ್ದಾರೆ. ಅಂಡ್ ಈಗ ಅವರ ರಿಟರ್ನ್ ಕೂಡ ಹೋಲ್ಡ್ ಅಲ್ಲಿ ಇಟ್ಟಿದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಲಿಟರಲಿ ಗೈಸ್, ಅಲೆಕ್ಸಾ ಬ್ಲಿಸ್ ಅವರು ಏನಾದ್ರು ರಿಟರ್ನ್ ಆದ್ರೆ ಅವರು ವೈಟ್ 6 ಜೊತೆಗೆ ಸೇರೋದು ಬೇಡ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಈಗ ವೈಟ್ 6 ಅವರು ಕಾಣಿಸ್ತಾನೆ ಇಲ್ಲ, ಎಲ್ತಾನೆ ಇದ್ದಾರೆ. ಮಂಡೇ ನೈಟ್ ರೋಗೂ ಬರ್ತಾ ಇಲ್ಲ, ಈ ಕಡೆ ಸ್ಮ್ಯಾಕ್ ಡೌನ್ಗೂ ಕೂಡ ಬರ್ತಾ ಇಲ್ಲ. ಸ್ಮ್ಯಾಕ್ ಡೌನ್ಗೆ ಅವರು ಶಿಫ್ಟ್ ಆಗಿದ್ದಾರೆ, ಆದ್ರೂ ಕೂಡ ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಗೊತ್ತಿಲ್ಲ ಅವರ ಪ್ಲಾನ್ಸ್ ಗಳು ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಅವರಿಗೆ ಪ್ಲಾನ್ಸ್ ಗಳನ್ನ ಡಬ್ಲ್ಯೂ ಅವರು ಜಾಸ್ತಿ ಏನು ಇಂಟ್ರೆಸ್ಟಿಂಗ್ ಆಗಿ ಮಾಡ್ತಿಲ್ಲ ಅಂತಾನು ಕೂಡ ಅಪ್ಡೇಟ್ ಗಳು ಬರ್ತಾ ಇದೆ. ಸದ್ಯಕ್ಕೆ ಅಲೆಕ್ಸಾ ಬ್ಲಿಸ್ ಅವರು ಕೂಡ ವೈಟ್ 6 ಜಾಯಿನ್ ಆಗ್ಬೇಕಿತ್ತಂತೆ ಕಳೆದ ಮಂಡೇ ನೈಟ್ ರೋ ಅಲ್ಲೇನೆ. ಬಟ್ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಅಂಡ್ ಸದ್ಯಕ್ಕೆ ವಿಮೆನ್ಸ್ ರಾಯಲ್ ರಂಬಲ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಅಲೆಕ್ಸಾ ಬ್ಲಿಸ್ ಅವ್ರನ್ನ ಡಬ್ಲ್ಯೂ ಅವರು ಪ್ಲಾನ್ಸ್ ಅಲ್ಲಿ ಇಡ್ತಾ ಇಲ್ವಂತೆ. ಸೊ ಸ್ವಲ್ಪ ಅಲೆಕ್ಸಾ ಬ್ಲಿಸ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಹೋಲ್ಡ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸಿಎಂ ಪಂಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರಲ್ಲಿ ನಮ್ಮ ಸಿಎಂ ಪಂಕ್ ಅವರ ಒಂದು ಅದ್ಭುತವಾದ ಪ್ರೋಮೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದರಲ್ಲಿ ಅವರು ಎಲ್ಲಾ ರಾಯಲ್ ರಂಬಲ್ ಕಾಂಪಿಟೇಟರ್ಸ್ ಬಗ್ಗೆ ಮಾತಾಡ್ತಾರೆ. ನಾನು ಯಾರನ್ನು ಕೂಡ ಬಿಡೋದಿಲ್ಲ, ಎಲ್ಲರನ್ನು ಕೂಡ ಎಲಿಮಿನೇಟ್ ಮಾಡ್ತೀನಿ ಅಂತ ಅವರು ಹಲ್ಕ್ ಹೋಗನ್ ಅವರ ನೇಮ್ನು ಕೂಡ ಮೆನ್ಷನ್ ಮಾಡ್ತಾರೆ. ಹಲ್ಕ್ ಹೋಗನ್, ನೀನೇನಾದ್ರೂ ಈ ಬಾರಿಯ ರಾಯಲ್ ರಂಬಲ್ಗೆ ಬಂದ್ರೆ ನಾನು ನಿನ್ನನ್ನು ಕೂಡ ಎಲಿಮಿನೇಟ್ ಮಾಡಿ ನಿನ್ನ ಹಲ್ಕೋಮೇನಿಯಾನ ಶಾಶ್ವತವಾಗಿ ಮುಗಿಸ್ಬಿಡ್ತೀನಿ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಹಲ್ಕ್ ಹೋಗನ್ ಅವರ ನೇಮ್ ನ ಸಿಎಂ ಪಂಕ್ ಅವರು ಮೆನ್ಷನ್ ಮಾಡೋದ್ರಲ್ಲ, ಅದು ಕಂಪ್ಲೀಟ್ ಆಗಿ ಅನ್ಸ್ಕ್ರಿಪ್ಟೆಡ್ ಅಂತೆ. ಸೊ ನಮ್ಮ ಸಿಎಂ ಪಂಕ್ ಅವರು ಆ ಒಂದು ಜಾಗದಲ್ಲೇ ಹಲ್ಕ್ ಹೋಗನ್ ಅವರ ನೇಮ್ ನ ಮೆನ್ಷನ್ ಮಾಡಿದ್ದಾರೆ. ಅಂಡ್ ಇದನ್ನ ಕೇಳಿಸ್ಕೊಂಡು ಬ್ಯಾಕ್ ಸ್ಟೇಜ್ ಅಲ್ಲಿ ಸ್ವಲ್ಪ ಜನ ನಗಾಡಿದ್ರಂತೆ, ಏನ್ ಗುರು ಈ ರೀತಿ ಮೆನ್ಷನ್ ಮಾಡಿದ್ರಲ್ಲ ಅಂತ. ಸೊ ಸಂಪೂರ್ಣವಾಗಿ ಆ ಒಂದು ಲೈನ್ ಅನ್ಸ್ಕ್ರಿಪ್ಟೆಡ್ ಆಗಿತ್ತು. ಅಂಡ್ ಅನ್ಸ್ಕ್ರಿಪ್ಟೆಡ್ ಮೂಮೆಂಟ್ ನ ನಮ್ಮ ಸಿಎಂ ಪಂಕ್ ಅವರು ಕೊಟ್ಟರು ಅಂತ
ಅಪ್ಡೇಟ್ಗಳು ಬರ್ತಾ ಇದೆ. ಲಿಟರಲಿ ಗೈಸ್, ಈಗ ನಮ್ಮ ಟ್ರಿಪಲ್ ಎಚ್ ಅವರ ಜಾಗದಲ್ಲಿ ಏನಾದ್ರು ವಿನ್ಸ್ ಮಿಕ್ಮೆನ್ ಅವರು ಏನಾದ್ರು ಇದ್ದಿದ್ರೆ ನಮ್ಮ CM ಪಂಕ್ ಅವರು ಕೂಡ ಸಿಕ್ಕಾಪಟ್ಟೆ ಕಾನ್ಸಿಕ್ವೆನ್ಸಸ್ ನ ಅನುಭವಿಸಬೇಕಾಗಿತ್ತು. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ OTC ರೋಮನ್ ರೈನ್ಸ್ ಅವರ ಬಗ್ಗೆ. ರೋಮನ್ ರೈನ್ಸ್ ಅವರು ಈ ಬಾರಿಯ ರಸಲ್ ಮೇನಿಯಾನ ಮೈನ್ ಇವೆಂಟ್ ಮಾಡೋದಿಲ್ವಾ? ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ವಿನ್ಸ್ ರೂಸೋ ಅವರು ಹೇಳ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ವಿನ್ಸ್ ರೂಸೋ ಅವರು ಒಂದು ಅದ್ಭುತವಾದ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ರೋಮನ್ ರೈನ್ಸ್ ಅವರ ಬುಕ್ಕಿಂಗ್ ನ ಸದ್ಯಕ್ಕೆ ನೋಡ್ತಾ ಇದ್ರೆ ನನಗಂತೂ ಅನ್ಸೋದಿಲ್ಲ ರೋಮನ್ ರೈನ್ಸ್ ಅವರು ರಸಲ್ ಮೇನಿಯಾ 41 ನ ಮೈನ್ ಇವೆಂಟ್ ಮಾಡ್ತಾರೆ ಅಂತ. ಯಾಕಂದ್ರೆ ಇಷ್ಟೊತ್ತಿಗೆ WWE ಅವರು ಮೈನ್ ಇವೆಂಟ್ ಲೆವೆಲ್ಗೆ ರೋಮನ್ ರೈನ್ಸ್ ಅವರಿಗೆ ಬುಕ್ಕಿಂಗ್ ನ ಕೊಡಬೇಕಾಗಿತ್ತು. ಬಟ್ ಸದ್ಯಕ್ಕೆ ರೋಮನ್ ರೈನ್ಸ್ ಅವ್ರನ್ನ ನೋಡ್ತಾ ಇದ್ರೆ ಆ ರೀತಿ ಅನ್ನಿಸ್ತಾ ಇಲ್ಲ. ರೋಮನ್ ರೈನ್ಸ್ ಅವರು ಟೆಲಿವಿಷನ್ ಅಲ್ಲಿ ಕಮ್ಮಿ ಅಪಿಯರೆನ್ಸ್ ನ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇದ್ರೆ ರೋಮನ್ ರೈನ್ಸ್ ಅವರು ಈ ಬಾರಿ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ನಮ್ಮ ವಿನ್ಸ್ ರೂಸೋ ಅವರು ಅಭಿಪ್ರಾಯನ ಪಟ್ಟಿದ್ದಾರೆ. ಎಸ್ ಗೈಸ್, ಪ್ರಾಬಬ್ಲಿ ನಮಗೆ ಈ ಬಾರಿ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಕೋತೀನಿ. ನಿಮ್ಗೆ ಗೊತ್ತಿರಬಹುದು, ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ಏನಾದ್ರೂ ಕನ್ಫರ್ಮ್ ಆದ್ರೆ ಒಂದು ಚಾನ್ಸ್ ಇದೆ. ರೋಮನ್ ರೈನ್ಸ್ ಆಗಿ ರಾಕ್ ಅವರ ಮ್ಯಾಚ್ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಪ್ರಾಬಬ್ಲಿ ಈ ಬಾರಿ ರಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.